ಪ್ರೀತಿಯ ಸಹೋದರರೇ, ಧರ್ಮಗಳ ಹೆಸರಿನಲ್ಲಿ, ಜಾತಿಗಳ ಹೆಸರಿನಲ್ಲಿ, ಪಂಗಡಗಳ ಹೆಸರಿನಲ್ಲಿ ಭಾರತವು ಇಂದು ವಿಚಿತ್ರವಾಗುವಂತಹ ಅತ್ಯಂತ ಖೇದಕರವಾದಂತಹ ಸನ್ನಿವೇಶದಲ್ಲಿ ನಮ್ಮ ಭಾರತ ಹಾಗಲ್ಲ, ನಮ್ಮ ದೇಶ ಆ ರೀತಿಯಲ್ಲ. ಈ ಭಾರತದಲ್ಲಿ ಜನಿಸಿದಂತಹ ಪ್ರತಿಯೊಬ್ಬ ಭಾರತೀಯನು ಧರ್ಮ ಜಾತಿಗಳ ಪಂಗಡಗಳ ಬೇಲಿಗಳನ್ನು ಭೇದಿಸಿ ಈ ದೇಶದಲ್ಲಿ ಸುಂದರವಾದಂತಹ ಒಂದು ನಾಡನ್ನು ಕಟ್ಟುವಂತಹ ಪ್ರಯತ್ನವನ್ನು ನಾವಿಲ್ಲಿ ಮಾಡುತ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರರೇ, ಈ ಭಾರತವೆಂಬುದು ಯಾವೊಂದು ಜಾತಿಗೋ, ಯಾವೊಂದು ಪಂಗಡಕ್ಕೋ, ಯಾವೊಂದು ಧರ್ಮಕ್ಕೋ ಸೀಮಿತವಾದಂತಹ ಒಂದು ರಾಷ್ಟ್ರವಲ್ಲ. ನನಗೊಂದು ಮಾತು ನೆನಪಿಗೆ ಬರುತ್ತಾ ಇದೆ. ರಘುಪತಿ ಸಹಾಯ್ ಫಿರಾಕ್ ಗೋರಖ್ಪುರಿ ಎಂಬಂತಹ ಹೆಸರಿನಿಂದ ಪ್ರಸಿದ್ಧರಾದಂತಹ ಭಾರತ ಕಂಡಂತಹ ಶ್ರೇಷ್ಠ ಕವಿ ರಘುಪತಿ ಸಹಾಯ್ ಅವರ ಒಂದು ಕವನದಲ್ಲಿ ಈ ಭಾರತದ ಕುರಿತು ಬಹಳ ಸುಂದರವಾಗಿ ಅವರು ಹೇಳುತ್ತಾರೆ, ಅಕ್ವಾಮೆ ಆಲಂ ಹೇ ಯೇ ಫಿರಾಕ್, ಅಕ್ವಾಮೆ ಆಲಂ ಹೇ ಯೇ ಫಿಕ್ರಾಕ್, ಕಾಫಿಲಾ ಬಸ್ತೆ ಗಯೇ ಹಿಂದೂಸ್ತಾನ್ ಬಂತಾ ಗಯಾ. ಈ ಭಾರತದಲ್ಲಿರುವಂತಹ ಹಿಂದುವಿನಿಂದ, ಈ ಭಾರತದಲ್ಲಿರುವಂತಹ ಮುಸಲ್ಮಾನನಿಂದ, ಈ ಭಾರತದಲ್ಲಿರುವಂತಹ ಜೈನ, ಬೌದ್ಧ, ಪಾರಸಿ, ಕುವೆಂಪುರವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರ ಉದ್ಯಾನ. ಆ ಒಂದು ಸುಂದರವಾದಂತಹ ಭಾರತವಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಭಾರತದ ಸಂವಿಧಾನವನ್ನು ಫಿರಾಕ್ ಗೋರಖ್ಪುರಿ ತನ್ನ ಕವನದಲ್ಲಿ ಹೇಳಿದಂತೆ ಈ ಭಾರತ, ಈ ದೇಶ ಯಾವ ಜಾತಿಗಳಿಗೋ, ಯಾವ ಧರ್ಮಕ್ಕೋ, ಯಾವ ಪಂಗಡಗಳಿಗೋ ಸೀಮಿತವಾದಂತಹ ದೇಶವಲ್ಲ. ಈ ಭಾರತದಲ್ಲಿ ಹಿಂದೂವಿಗೆ ಜೀವಿಸುವಂತಹ ಅವಕಾಶವಿದೆ, ಮುಸಲ್ಮಾನನಿಗೆ ಜೀವಿಸುವಂತಹ ಅವಕಾಶವಿದೆ, ಕ್ರೈಸ್ತರಿಗೂ ಜೀವಿಸುವಂತಹ ಅವಕಾಶವಿದೆ. ಧರ್ಮ ಇರುವ ಆಸ್ತಿಕನಿಗೂ, ಧರ್ಮ ಇಲ್ಲದಂತಹ ನಾಸ್ತಿಕನಿಗೂ ಕೂಡ ಈ ದೇಶದಲ್ಲಿ ಜೀವಿಸುವಂತಹ ಮಹತ್ತರವಾದಂತಹ ಸ್ವಾತಂತ್ರ್ಯವನ್ನು ಭಾರತದ ಸಂವಿಧಾನವು ನಮಗೆ ಕಲ್ಪಿಸಿಕೊಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಒಂದು ಬಲಿಷ್ಠವಾದಂತಹ ಸಂವಿಧಾನವನ್ನು ತಂದಾಗ ಆ ಸಂವಿಧಾನದ ಪ್ರಿಯಾಂಬಲ್ ಮೂಲ ಪೀಠಿಕೆ ಯಾವ ರೀತಿಯಾಗಿರಬೇಕು ಎಂಬಂತಹ ಚರ್ಚೆ ಬಂದಾಗ ಆ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಬಹುತೇಕ ಮಂದಿ ಆರಿಸಿದಂತಹ ಒಂದು ವಿಷಯವಾಗಿತ್ತು ವಿ ದ ಪೀಪಲ್ ಆಫ್ ಇಂಡಿಯಾ. ಇಲ್ಲಿ ಯಾವುದೇ ಜಾತಿಯನ್ನು ಹೇಳಲಿಲ್ಲ, ಯಾವುದೇ ಧರ್ಮವನ್ನು ಸೂಚಿಸಲಿಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು, ನಾವು ಭಾರತೀಯರು. ಅದನ್ನಾಗಿದೆ ಕುವೆಂಪುರವರು ಹೇಳಿದ್ದು, ಸರ್ವ ಜನಾಂಗದ ಶಾಂತಿಯ ತೋಟ ಭಾರತ ಎಲ್ಲರ ದೇಶವಾಗಿದೆ. ಕವಿ ಅಲ್ಲಾಮ ಇಕ್ಬಾಲ್ ರವರು ಹೇಳಿದಂತೆ, ಹಿಂದೂ ಸಿತಾ ಹಮಾರ ಹಮಾರ ಸಾರೇ ಜಹಾನ್ ಸೆ ಅಚ್ಚಾ. ಜಗತ್ತಿನಲ್ಲಿ 200ಕ್ಕಿಂತಲೂ ಮಿಕ್ಕ ರಾಷ್ಟ್ರಗಳಿವೆ, ಜಗತ್ತಿನಲ್ಲಿ ಹಲವಾರು ಭಾಷೆಗಳಿವೆ, ಜಗತ್ತಿನಲ್ಲಿ ಹಲವಾರು ಧರ್ಮಗಳಿವೆ. ಆದರೆ ಜಗತ್ತಿನಲ್ಲಿ ಎಲ್ಲ ಧರ್ಮಗಳನ್ನು, ಎಲ್ಲ ಭಾಷೆಗಳನ್ನು, ಎಲ್ಲ ಪಂಗಡಗಳನ್ನು ಒಳಗೊಂಡಿರುವಂತಹ ಒಂದು ದೇಶವಿದ್ದರೆ ಅದು ಜಗತ್ತಿನಲ್ಲಿ ನನ್ನ ಭಾರತ ಎಂದು ಬಹಳ ಅಭಿಮಾನವಾಗಿ ನನಗೆ ಹೇಳಬಹುದು. ನನ್ನ ಪ್ರೀತಿಯ ಸಹೋದರರೇ, ಈ ಭಾರತದ ಚರಿತ್ರೆಯನ್ನು ನಾವು ಗಮನಿಸುವಾಗ 1947 ಆಗಸ್ಟ್ 15ರಂದು ಬ್ರಿಟಿಷರ ದಮನಕಾರಿ ನೀತಿಗಳಿಂದ ಯೂನಿಯನ್ ಜಾಕ್ ಧ್ವಜವನ್ನು ಕೆಳಗಿಳಿಸಿ ಭಾರತದ ಕೆಂಪುಕೋಟೆಯಲ್ಲಿ ಭಾರತದ ಸಾಹೋದರ್ಯತೆಯನ್ನು, ಐಕ್ಯತೆಯನ್ನು ಸಾರುವಂತಹ ತ್ರಿವರ್ಣ ಪತಾಕೆ ಭಾರತದ ಕೆಂಪುಕೋಟೆಯಲ್ಲಿ ಅರಳಬೇಕಾದರೆ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡಿದಂತಹ ಹಲವಾರು ಮಹನೀಯರನ್ನು ನಾವು ನೆನಪಿಸಬೇಕಾಗಿದೆ. ಒಂದು ಕಡೆ ಅಶ್ಫಾಕುಲ್ಲಾ ಖಾನ್ ಉತ್ತರ ಪ್ರದೇಶದ ಜೈಲಿನಲ್ಲಿ ವಿಶುದ್ಧವಾದ ಇಸ್ಲಾಮಿನ ಶಹಾದತ್ ಕಲಿಮ ಉಚ್ಚರಿಸಿ ಮರಣ ಹೊಂದುವಾಗ, ಇನ್ನೊಂದು ಕಡೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಎಂಬಂತಹ ಯುವಕ, ಹಿಂದೂ ಯುವಕ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳಿ ಬ್ರಿಟಿಷರ ನೇಣಿಗೆ ಕೊರಳನ್ನೊಡ್ಡಿದಂತಹ ಚರಿತ್ರೆಯಾಗಿದೆ ಈ ಭಾರತಕ್ಕಿರುವುದು. ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ, ನನಗೆ ಹೇಳಲಿಕ್ಕಿರುವುದು, ಯೂನಾನು ಮಿಸ್ರು ರೂಮಾ ಸಬ್ ಮಿಟ್ ಗಯಾ ಜಹಾ ಸೆ ಅಬ್ ತಕ್ ಮಗರ್ ಹೆ ಬಾಕಿ ನಾಮೋ ನಿಶಾ ಹಮಾರ ಹಮಾರ. ಕವಿ ಅಲ್ಲಾಮ ಇಕ್ಬಾಲ್ ರವರು ಹೇಳಿದಂತೆ, ಈ ಭಾರತವನ್ನು ಆಕ್ರಮಿಸಲು ಅರಬರು ಬಂದಿದ್ದಾರೆ, ಮಂಗೋಲಿಯನ್ನರು ಬಂದಿದ್ದಾರೆ, ಡಚ್
ಡಚ್ಚರು ಬಂದಿದ್ದಾರೆ, ಪೋರ್ಚುಗೀಸರು ಬಂದಿದ್ದಾರೆ, ಫ್ರೆಂಚರು ಬಂದಿದ್ದಾರೆ, ಬ್ರಿಟಿಷರು ಬಂದಿದ್ದಾರೆ. ಅವರೆಲ್ಲರನ್ನೂ ಕೂಡ ಈ ದೇಶದ ಐಕ್ಯತೆಯ ಮುಂದೆ, ಸಾಹೋದರ್ಯತೆಯ ಮುಂದೆ, ಪ್ರಬುದ್ಧತೆಯ ಮುಂದೆ ನಾವು ಅವರೆಲ್ಲರನ್ನೂ ಒದ್ದೋಡಿಸಿದ್ದೇವೆ. ಕೊನೆಯದಾಗಿ ನನ್ನ ಒಂದು ಮಾತನ್ನು ಪ್ರೀತಿಯ ಸಹೋದರರೇ ಹೇಳುತ್ತಾ ಇದ್ದೇನೆ. ಧರ್ಮಗಳ ಹೆಸರಿನಲ್ಲಿ, ಜಾತಿಗಳ ಹೆಸರಿನಲ್ಲಿ, ಪಂಗಡಗಳ ಹೆಸರಿನಲ್ಲಿ ನಾವು ಪರಸ್ಪರ ಕಚ್ಚಾಡಿ ಸಾಯಬೇಕಾದಂತಹ ವ್ಯಕ್ತಿಗಳಲ್ಲ. ಜವಾಹರ್ಲಾಲ್ ನೆಹರೂರವರು 1947ರಲ್ಲಿ ಈ ದೇಶ ಸ್ವತಂತ್ರಗೊಂಡಾಗ ಮಾಡಿದಂತಹ ಭಾಷಣದಲ್ಲಿ ಬಹಳ ಸುಂದರವಾಗಿ ಅವಳು ಹೇಳುತ್ತಾರೆ, ನಾವು ಕತ್ತಲೆಯಿಂದ ಬೆಳಕಿನೆಡೆಗೆ ಸಂಚರಿಸುತ್ತಾ ಇದ್ದೇವೆ. ನೆಹರೂರವರಲ್ಲಿ ಪತ್ರಕರ್ತ ಕೇಳುತ್ತಾರೆ, ನೆಹರು, ವಾಟ್ ಇಸ್ ದ ಮೀನಿಂಗ್ ಆಫ್ ಯುವರ್ ಇಂಡಿಯಾ? ನಿಮ್ಮ ಭಾರತದ ಅರ್ಥವೇನು ಎಂದು ನೆಹರೂರವರಲ್ಲಿ ಕೇಳಿದಾಗ ನೆಹರೂರವರು ಸ್ಪಷ್ಟವಾದ ಉತ್ತರವನ್ನು ಹೇಳುತ್ತಾರೆ, ಮೈ ಇಂಡಿಯಾ, ನನ್ನ ಭಾರತ ಅದು ಕೋಮುವಾದವನ್ನು ಒತ್ತೋಡಿಸುವ ಭಾರತವಾಗಿದೆ. ನನ್ನ ಭಾರತ ಅದು ಭ್ರಷ್ಟಾಚಾರವನ್ನು ತೊಲಗಿಸುವಂತಹ ಭಾರತವಾಗಿದೆ. ನನ್ನ ಭಾರತ ಭಾತೃತ್ವವನ್ನು ಸಾರುವಂತಹ ಭಾರತವಾಗಿದೆ. ಅದೇ ಮಾತನ್ನು ಗಾಂಧೀಜಿಯವರೊಂದಿಗೆ ಪತ್ರಕರ್ತ ಕೇಳಿದಾಗ, ಬಾಪೂಜಿ, ಭಾರತ ಇಲ್ಲಿ ಸ್ವತಂತ್ರಗೊಂಡಿತು, ಈ ನಿಮ್ಮ ಭಾರತದ ಬಗ್ಗೆ ನಿಮಗಿರುವ ಕನಸೇನು ಎಂದು ಗಾಂಧೀಜಿಯವರಲ್ಲಿ ಕೇಳಿದಾಗ ಗಾಂಧೀಜಿ ಹೇಳಿದಂಥ ಮಾತು, ನನ್ನ ಪ್ರೀತಿಯ ಸಹೋದರರೇ, ಗಾಂಧೀಜಿ ಹೇಳಿದಂಥ ಮಾತು ಬಹಳ ಸ್ಪಷ್ಟವಿದೆ. ಇಟ್ ವಿಲ್ ವೈಪ್ ಔಟ್ ದ ಟೀರ್ಸ್ ಫ್ರಮ್ ಐಸ್ ಆಫ್ ಕಾಮನ್ ಮ್ಯಾನ್. ನನ್ನ ಭಾರತ ಭಾರತದ ಕಟ್ಟಕಡೆಯ ಜನರ ಕಣ್ಣೀರನ್ನು ಒರೆಸುವಂತಹ ಭಾರತವಾಗಿದೆ. ಈ ವೇದಿಕೆಯಲ್ಲಿ ಈ ಪ್ರದೇಶದ ಜನಪ್ರಿಯ ಶಾಸಕರಾಗಿರುವಂತಹ ಸುರೇಶ್ ಶೆಟ್ಟಿಯವರನ್ನು ಸಾಕ್ಷಿಯಾಗಿರಿಸಿ ಈ ನಾಡಿನಲ್ಲಿ ಸೌಹಾರ್ದತೆಯನ್ನು ಬಯಸುವಂತಹ ಎಲ್ಲ ಜನರನ್ನು ಸಾಕ್ಷಿಯಾಗಿಸಿ ನನಗೊಂದು ಮಾತನ್ನು ಮಾತ್ರ ಹೇಳಲಿಕ್ಕಿದೆ. ಒಕ್ಕೊರಳ ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ. ಒಕ್ಕೊರಳಿನ ಉದ್ಘೋಷವಿದು ಬಾನಿನಗಲ ಮೊಳಗುತ್ತಿರಲಿ ಎಂದು ಗಡಿನಾಡ ಕವಿ ಕಯ್ಯಾರ ಕಿಂಜಣ್ಣರಯ್ಯರವರ ಮಾತಿನೊಂದಿಗೆ ನಾವೆಲ್ಲರೂ ಪರಸ್ಪರ ಐಕ್ಯತೆಯಿಂದ, ಸಾಹೋದರ್ಯತೆಯಿಂದ, ಉತ್ತಮವಾದಂತಹ ಬಂಧುತ್ವದಿಂದ ನಾವೆಲ್ಲರೂ ಜೀವಿಸಿ ಈ ಸುಂದರವಾದಂತಹ ನಾಡನ್ನು ನಾವು ಕಟ್ಟಬೇಕಾಗಿದೆ. ಅದಕ್ಕಿರುವಂತಹ ಒಂದು ಪ್ರಯತ್ನ ಇಲ್ಲಿನ ಯುವಕರು ನಡೆಸಿದಂತಹ ಈ ಒಂದು ಕಾರ್ಯಕ್ರಮ ಬಹಳ ಶ್ಲಾಘನೀಯ ಎಂದು ಮಾತ್ರ ಹೇಳುತ್ತಾ ನನ್ನ ಮಾತುಗಳನ್ನು ನಾನು ಕೊನೆಗೊಳಿಸುತ್ತಾ ಇದ್ದೇನೆ. ಅವಕಾಶ ನೀಡಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ.